ಇನ್ಮುಂದೆ ಯಾರಾದರೂ ಹೊಸ ಬೋರ್ವೆಲ್ನ ಕೊರೆಸಬೇಕಾದ್ರೆ ಈ ಹಿಂದೆ ಹಳೆಯ ದರಕ್ಕಿಂತ ಈಗ ಸಾಕಷ್ಟು ಜಾಸ್ತಿ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಬೋರ್ವೆಲ್ ಕೊರೆಸಲು ಅಗತ್ಯವಿರುವ ವಸ್ತುಗಳ ಬೆಲೆ ಏರಿಕೆ ಆಗಿದ್ದ ಹಿನ್ನೆಲೆಯಲ್ಲಿ ಬೋರ್ವೆಲ್ ಲಾರಿ ಮಾಲೀಕರು ಹಾಗೂ ಏಜೆಂಟರ ನಡುವೆ ದರ ಏರಿಕೆಗಾಗಿ ತೀವ್ರ ಜಟಾಪಟಿ ಏರ್ಪಟ್ಟಿತ್ತು. ಇದರಿಂದ ಹೊಸಕೋಟೆ ತಾಲೂಕಿನ ಆಲಪ್ನಹಳ್ಳಿ ಬಳಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೋರ್ವೆಲ್ ಲಾರಿ ಮಾಲೀಕರು ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ರು. 3 ದಿನಗಳ ಬಳಿಕ ಏಜೆಂಟರು ಹಾಗೂ ಮಾಲೀಕರ ನಡುವೆ ಸಂಧಾನ ಸಭೆ ನಡೆದು ಈ ಹಿಂದೆ 0ಯಿಂದ 1,000 ಅಡಿಗೆ 1,60,000 ನಿಗದಿ ಮಾಡಿದರು. ಈಗ ಬೆಲೆ ಏರಿಕೆ ಆಗಿರೋದ್ರಿಂದ 0ಯಿಂದ 1,000 ಅಡಿಗೆ 1,80,000 ದರವನ್ನು ನಿಗದಿ ಮಾಡಿದ್ದಾರೆ. ಬೋರ್ವೆಲ್ ಕೊರೆಸಲು ಬೇಕಾಗಿರುವಂತಹ ಕಾರ್ಬನ್ ಬೀಟ್, ಆಯಿಲ್, ಹ್ಯಾಮರು ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ದರ ಏರಿಕೆ ಆಗಿರುವುದರಿಂದ ನಾವು ಕೂಡ ದರವನ್ನು ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಆದ್ದರಿಂದ ರೈತರು ಕೂಡ ಸಹಕಾರ ನೀಡಬೇಕು. ಈ ಹಿಂದೆ 1,60,000 ಇತ್ತು 1,000 ಅಡಿವರೆಗೂ ಕೊರೆಸೋಕ್ಕೆ, ಈಗ 20,000 ಜಾಸ್ತಿ ಮಾಡಿ 1,80,000 ಮಾಡಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಇನ್ನು ಬೆಲೆ ಏರಿಕೆಯ ಕುರಿತಾಗಿ ಬೋರ್ವೆಲ್ ಮಾಲೀಕರಾದ ಪ್ರಕಾಶ್ ಅವರು ಹಾಗೂ ಜಗದೀಶ್ ಸ್ವಾಮಿರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ನನ್ನ ಹೆಸರು ಪ್ರಕಾಶ್ ಅಂತ, ಶ್ರೀ ಪೊನ್ಮುರುಗನ್ ರಾಕ್ ಡ್ರಿಲ್ಲರ್ಸ್ ಮತ್ತು ಶ್ವೇತಾ ಬೋರ್ವೆಲ್ಸ್ ಅಂತ. ಇದರ ಪರವಾಗಿ ಕಾರಣ ಏನಂದ್ರೆ, ವಾಹನ ಮಾಲೀಕರು ಅಂದ್ರೆ ರಿಗ್ನ ಮಾಲೀಕರು ಸುಮಾರು 5 ದಿನಗಳಿಂದ ಗಾಡಿಗಳನ್ನ ನಿಲ್ಲಿಸಿ, ನಮಗೆ ವರ್ಕೌಟ್ ಆಗಲ್ಲ ಅಂತೇಳಿ ಗಾಡಿಗಳೆಲ್ಲ ನಿಲ್ಲಿಸಿರೋದ್ರ ಕಾರಣ ಮತ್ತೆ ಎಲ್ಲಾನು ನಿನ್ನೆ ಮೊನ್ನೆ 3 ದಿವಸದಿಂದ ಸಭೆ ಸೇರಿ ಏಜೆಂಟ್ರ ಪರವಾಗಿ ನಮ್ಮ ಸ್ವಾಮಿಯವರು, ಗಾಡಿಗಳ ಪರವಾಗಿ ಚರಣ್ ಬೋರ್ವೆಲ್ ಅವರು, ಮತ್ತೆ ಕೇಶವ ಅಂತೇಳಿ, ಪ್ರಕಾಶ್ ಅಣ್ಣ ಅಂತ, ನಾನು ಗಾಡಿ ಮಾಲೀಕರು, ಇವರೆಲ್ಲ ಗಾಡಿ ಮಾಲೀಕರಾಗಿದ್ದು, ಇವರೆಲ್ಲರ ಸಭೆ ಸೇರಿ ಎಲ್ಲರೂ ಮಾತಾಡಿ ಆ ಕಡೆ ರೈತರ ಪರವಾಗಿ ಯೋಚನೆ ಮಾಡಬೇಕಾಗಿರೋ ವಿಷಯ, ಜೊತೆಗೆ ಲಾರಿ ಮಾಲೀಕರ ಪರವಾಗಿ ಕೂಡ ಎರಡೂ ಕಡೆ ಯೋಚನೆ ಮಾಡಿ, ಕಾರಣ ಇಷ್ಟೇ, ರೈತರುಗಳಿಗೆ ಯಾವುದು ಬೆಲೆಗಳಿಲ್ಲ, ತರಕಾರಿಗಳಿಂದ ಹಿಡಿದು ಯಾವುದರಲ್ಲೂ ಬೆಲೆಗಳಿಲ್ಲ. ಹಂಗಂತೇಳಿ ಲಾರಿ ಮಾಲೀಕರು ಗಾಡಿ 5 ದಿವಸದಿಂದ ನಿಲ್ಲಿಸಿರೋದಕ್ಕೆ ನಾವು ಸುಮಾರು ಒತ್ತಡಗಳಾಕಿ ಏನೇನೋ ಮಾತಾಡಿದ್ರು ಕೂಡ ಆಗ್ಲಿಲ್ಲ. ಅವ್ರದ್ದು ಇಷ್ಟೇನೆ, ಬಿಟ್ ರೇಟು, ಯಾಮರ್ ರೇಟು, ಲೇಬರ್ ರೇಟು ಎಲ್ಲ ಬೆಲೆ ಏರಿಕೆ ಆದ ಕಾರಣ ಅವರು ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಮ್ಗೆ ಒಂದು ಪಾಯಿಂಟ್ ಹೊಡೆದ್ರೆ ನಮ್ಗೆ ಇಷ್ಟು ಲಾಸ್ ಆಗ್ತಾ ಇದೆ, ನಮ್ಗೆ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಹುಡುಕಿ ಕೊಡಿ ಅಂತ ಹೇಳಿದ್ದಕ್ಕೆ ಗಾಡಿ ನಿಲ್ಲಿಸಿ ಮುಷ್ಕರಕ್ಕೆ ಒಳಗಾಗಿದ್ರು. ಆ ನಂತರ 5 ದಿವಸದಿಂದ ನಾವು ನಿನ್ನೆ ಸಭೆ ಸೇರಿ ಎಲ್ಲರೂ ಒಮ್ಮತದ ತೀರ್ಮಾನಕ್ಕೆ ಬಂದು, ಆ ಕಡೆ ಗಾಡಿ ಮಾಲೀಕರಿಗೂ ನಷ್ಟವಾಗದೆ ರೈತರಿಗೂ ಅನ್ಯಾಯವಾಗದೆ ಒಂದು ತೀರ್ಮಾನಕ್ಕೆ ಬಂದು, ಮೊದಲನೇ ಒಂದು ಸಭೆ ಸೇರಿ ಇದೇ ತರ ತೀರ್ಮಾನ ಮಾಡಿ 1,000 ಅಡಿಗೆ 1,60,000 ತೀರ್ಮಾನ ಮಾಡಿದ್ವಿ. ಆ ನಂತರ ಕೂಡ ಮತ್ತೆ ಬಿಟ್ಟಿನ ಬೆಲೆ ಏರಿಕೆ ಆದ ಕಾರಣ ಆಗಲಿಲ್ಲ. ಈಗ ಮತ್ತೆ ಸಂಧಾನಕ್ಕೆ ನಿನ್ನೆ ಎಲ್ಲ ಸೇರಿ ಯಾವುದೋ ಒಂದು ಚರ್ಚೆ ನಂತರ ಈಗ ಒಂದು ರೇಟ್ಗೆ ಬಂದಿದ್ದು. ಆ ರೇಟು 0ಯಿಂದ 1,000 ಅಡಿಗೆ 1,80,000 ಅಂತ ತೀರ್ಮಾನ ಮಾಡಿ, ಆ ರೇಟ್ಗೂ ಗಾಡಿಗಳವರೆಗೆ ವರ್ಕೌಟ್ ಆಗೋದಿಲ್ಲ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ನಮ್ಮ ಸ್ವಾಮಿಗಳು ಬಂದು ಅವರು ಸುಮಾರು 50 ವರ್ಷಗಳ ಇವರ ಸುದೀರ್ಘ ಜೀವನ ಬೋರ್ವೆಲ್ ಅಲ್ಲಿ, ಅವರ ಮಾರ್ಗದರ್ಶನದಂತೆ ಅವ್ರ ತೀರ್ಮಾನದಂತೆ ಒಂದು ಬೆಲೆ ನಿಗದಿಪಡಿಸಿ ಆ ರೇಟ್ಗೆ ತೀರ್ಮಾನ ಮಾಡಿರ್ತೀವಿ. ಅದಾದ್ಮೇಲೆ ಆ ಬೆಲೆ ಈಗ ರೈತರಿಗೂ ಅನುಕೂಲ ಆಗುವಂತೆ ಪ್ಲಸ್ ಮಾಲೀಕರಿಗೂ ಅನ್ವಯಿಸುವಂತೆ ಆ ತೀರ್ಮಾನ. ಮತ್ತೆ ಈಗ ಬಿಟ್ಟು 75,000 ಇವತ್ತಿದೆ, ಇನ್ನು ಮುಂದಕ್ಕೆ ಒಂದು ಹಂತಕ್ಕೆ ಹೋಗತ್ತೆ, ಅದು ಇನ್ನು 1,00,000 ಹೋಗತ್ತೆ ಅಂತ ಹೇಳ್ತಿದ್ದಾರೆ. ಇನ್ನ 15-20 ದಿವಸ, 1 ತಿಂಗಳ ಒಳಗಡೆ ಆ ರೇಟ್ಗೂ ಕೂಡ ಏನೋ ಅಷ್ಟರ ಒಳಗಡೆ ಹೋಗೋವರೆಗೂ ಕೂಡ ಗಾಡಿ ಮಾಲೀಕರಲ್ಲಿ ರಿಕ್ವೆಸ್ಟ್ ಮಾಡಿ ಹೇಳಿದೀವಿ. ಅದನ್ನ 1,90,000-95,000 ಒಪ್ಪಿಕೊಂಡಿದ್ದಾರೆ. ಮುಂದಕ್ಕೂ ಕೂಡ ಈ ವಾರ್ ನಡೀತಿರೋ ಕಾರಣ ಇನ್ನು ಮುಂದೆ ಡೀಸೆಲ್ ಬೆಲೆ ಕೂಡ ಹೆಚ್ಚೇನಾದ್ರೂ ಆಯ್ತು ಅಂತಂದ್ರೆ ಆ ಡೀಸೆಲ್ ಬೆಲೆಯನ್ನ
ಸ್ವಲ್ಪ ಅನುಸರಿಸಿಕೊಂಡು ಸೇರಿಸಿ ಮುಂದಕ್ಕೆ ರೈತರಿಗೆ ಅನುಕೂಲ ಆಗೋ ತರ ತೀರ್ಮಾನ ತಗೊಂಡಿದೀವಿ ಸಭೆಯಲ್ಲಿ. ಈಸ್ಟ್ ಕರ್ನಾಟಕ ರಿಗ್ ಮಾಲೀಕರ ಸಂಘದಲ್ಲಿ ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಕೋಲಾರ ಜಿಲ್ಲೆ, ಈ 3 ಜಿಲ್ಲೆಗಳಿಗೆ ಅನುಗುಣವಾಗಿ ಸುಮಾರು ಈ 3 ಜಿಲ್ಲೆಗಳಲ್ಲಿ 100 ರಿಂದ 120 ಗಾಡಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ಗಾಡಿಗಳ ಪರವಾಗಿ ಅದರಲ್ಲಿ ಕೆಲಸ ಮಾಡೋರು ಅಂತಂದ್ರೆ ಕಡಿಮೆ ಅಂದ್ರೂ ಕೂಡ 1000 ರಿಂದ 1200 ಜನ ಇರ್ತಾರೆ ಕೆಲಸ ಮಾಡಿ ನಿರ್ವಹಿಸ್ತಿರೋರು. ಈ ಎಲ್ಲಾ ವ್ಯವಸ್ಥೆಗಳನ್ನು ಗಮನದಲ್ಲಿಟ್ಕೊಂಡು ಈ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಎಲ್ಲರೂ ನಮಸ್ತೆ. ನಾ ಜಗದೀಶ್ ಅಂತ, ಸ್ವಾಮಿ ಬೋರ್ವೆಲ್ ಕೋಲಾರ್ನವರು. ಸುಮಾರು 40-50 ವರ್ಷದಿಂದ ಇದೇ ಕೆಲಸದಲ್ಲೇ ಇದ್ದೀನಿ. ಈ ಬೋರ್ವೆಲ್ ಗಾಡಿಗಳು ಸುಮಾರು ಜನ ನಮಗೆ ಪರಿಚಯನೇ. ಯಾಕೆ ರೇಟ್ ಜಾಸ್ತಿ ಮಾಡಿದೀವಿ ಅಂದ್ರೆ, ಮೊದಲು 24,000 ಬರ್ತಾ ಇತ್ತು ಬಿಟ್ಟು, ಇವತ್ತು 75,000 ಅಂದ್ರೆ 200% ಜಾಸ್ತಿ ಆಗೋಗಿದೆ. ಅವ್ರಿಗೂ ಒಂದು ಬಿಟ್ಟು ಸುಮಾರು 2,000 ಅಡಿನೇ ಬರೋದು. ಒಂದು ಬಿಟ್ಟಿಗೆ ಸುಮಾರು 35 ರಿಂದ 40 ರೂಪಾಯಿ ಬೇಕು ಒಂದು ಅಡಿ ಡ್ರಿಲ್ ಮಾಡೋದಕ್ಕೆ. ಪ್ಲಸ್ ಡೀಸೆಲ್ 1,000 ಲೀಟರ್ ಬೇಕು 1,000 ಅಡಿ ಮಾಡೋಕ್ಕೆ, ಅದಕ್ಕೆ 92,000 ಆಯ್ತು. ಯಾಮರ್ 5,000 ಅಡಿ ಬರುತ್ತೆ. ಒಂದು ಯಾಮರ್ 55,000 ಅಂದ್ರೆ 5 ರೂಪಾಯಿ 6 ರೂಪಾಯಿ ಆಯ್ತು. ಇನ್ನ ಆಯಿಲ್ ಎಲ್ಲ ಜಾಸ್ತಿ ಆಗೋದ್ರಿಂದ ಯಾರಿಗೂ ವರ್ಕೌಟ್ ಆಗ್ತಾ ಇಲ್ಲ. ಗಾಡಿಯವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಗಾಡಿಯವ್ರಿಗೆ ವರ್ಕೌಟ್ ಆಗುತ್ತೆ ಅಂದ್ರೆ ರೈತರಿಗೂ ಬಿಡೋದಕ್ಕಾಗೋದಿಲ್ಲ. ತುಂಬಾ ಬಾಧೆ ಇದೆ. ಅವ್ರು ಸುಮಾರು 2 ಲಕ್ಷನ ಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಇವೆಲ್ಲ ಆಗೋದಿಲ್ಲ. ಇಷ್ಟಕ್ಕೆಲ್ಲ ಒಂದೇ ಸಲ ನಾವು ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. 10% ಮಾತ್ರ ನಾವು ಜಾಸ್ತಿ ಮಾಡ್ತೀವಿ ಅಂತೇಳಿ 160 ಇರೋದು 180,000 ಅಡಿವರೆಗೂ 1,80,000 ಕೊಡೋ ತರ 4-5 ಸಭೆ ಮಾಡಿ ಮೊನ್ನೆ ಎಲ್ಲ ಮಾಡಿ 1,85,000 80,000 ಫಿಕ್ಸ್ ಮಾಡಿದೀವಿ ನಾವು. ಇದರ ಅನುಗುಣವಾಗಿ ರೈತರು ಇದನ್ನು ಸಹಕರಿಸಬೇಕಾಗಿ ಅವ್ರ ರೈತರಲ್ಲಿ ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ಏನೂ ಇಲ್ಲ. ರೈತರು ಕಮ್ಮಿ, ಏನೋ ವಿಶ್ವಾಸ ಇರೋರು ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು. ಅವ್ರು ಗಾಡಿ ಅವರು ವಿಶ್ವಾಸ ಇದ್ರೆ ಮಾಡ್ಕೋಬಹುದು. ಜನರಲ್ ಆಗಿ ರೇಟ್ ನಡೀತಾ ಇರುತ್ತೆ.